ಆದಿ ರೂಮ್ನಲ್ಲಿದ್ದಾನ? ಹ್ಞೂ ಅಕ್ಕ, ಇಲ್ಲ ಅದು ಚಪಾತಿ, ತುಪ್ಪ, ಇಲಿ. ಏನ್ ದಾಮಿನಿ, ಹುಚ್ಚುಚ್ಚಾಗಿ ಯಾಕೆ ಮಾತಾಡ್ತಿದೀಯಾ? ಹೋಗಿ ಮಲ್ಕೋ ಹೋಗು, ನಾನೇ ಹೋಗಿ ನೋಡ್ತೀನಿ. ಅಕ್ಕ ಅಕ್ಕ, ಒಂದ್ ನಿಮಿಷ. ಮಾಮ, ನಿನ್ನ ನೋಡಿದ್ರೆ ನಾನು ಮಾಡ್ತೀನಿ ಜಾಸ್ತಿ ಡ್ರಾಮಾ. ಮಿಸ್ ಆದರೆ ಸೀದಾ ಕೋಮ. ನಾನು ಸೀತಾ ಆದರೆ ನೀನೇ ನನ್ನ ರಾಮ. ಏನಾಯ್ತು ದಾಮಿನಿ? ಅದು ಏನಾಯ್ತು ಅಂದ್ರೆ ಏನಾಯ್ತು? ಅಯ್ಯೋ ಏನಾಯ್ತು ದಾಮಿನಿ, ಏನಾಯ್ತು? ಅದು ಏನೋ ಆಯ್ತಕ್ಕ, ಆದ್ರೆ ಏನಂತ ಗೊತ್ತಾಗ್ತಿಲ್ಲ. ಸರಿ, ನೆನಪಾದ ಮೇಲೆ ಬಂದು ಹೇಳು. ಅಕ್ಕ, ಅಷ್ಟು ದೂರ ಹೋಗಿ ನೀವು ಯಾಕಕ್ಕ ಕಾಲು ನೋಯಿಸ್ಕೊಳ್ತೀರಾ? ನಾನಿಲ್ವಾ? ನಾನು ಹೋಗಿ ಆದಿತ್ಯನ ನಾನೇ ನಿಮ್ಮ ರೂಮಿಗೆ ಕಳಿಸ್ಕೊಡ್ತೀನಿ. ನೀವು ಆರಾಮಾಗಿ ಹೋಗಿ ಅಕ್ಕ. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದವಳಿಗೆ ಇಲ್ಲಿಂದ ಅಲ್ಲಿವರೆಗೂ ಹೋಗೋಕ್ಕೆ ಕಾಲು ನೋವಾಗುತ್ತಾ ದಾಮಿನಿ? ಹೋಗಿ ಹೋಗು, ಮಲ್ಕೋ ಹೋಗು. ಆದಿ ಮಾಮ, ಅದು ನನಗೆ ನಿನ್ನಲ್ಲಿ ಏನು ಇಷ್ಟ ಗೊತ್ತಾ? ನಿನ್ನ ಸಾಫ್ಟ್ ಮಾತು, ನಿನ್ನ ರಗಡ್ ಗಡ್ಡ, ನಿನ್ನ ನಗು, ಇದನ್ನೆಲ್ಲ ನೆನೆಸ್ಕೋತಿದ್ರೆ ಅಪ್ಪಪ್ಪ ಮೃಷ್ಟಾನ್ನ ಭೋಜನ. ನಿನ್ನ ಹಂಗೆ ತಿನ್ಬೇಡ ಅನ್ಸುತ್ತೆ. ಆದಿ ಮಾಮ, ನನಗೆ ತಿನ್ನೋ ತಟ್ಟೆಲೂ ನೀನೇ ಕಾಣಿಸ್ತೀಯ. ಬಿಳಿ ಅನ್ನದ ಮಧ್ಯೆಲೂ ನಿನ್ನ ಮುಖನೇ ಕಾಣಿಸುತ್ತೆ. ಮಲ್ಕೊಳಕ್ಕೆ ಹೋದರೆ ಬೆಡ್ಶೀಟಲ್ಲೂ ನೀನೇ, ದಿಮ್ಮೇಲೂ ನೀನೇ, ಎಲ್ಲೆಲ್ಲೂ ನೀನೇ. ಅದು ಆದಿ ಮಾಮ, ನನ್ನ ಮನಸ್ಸಲ್ಲಿರೋದನ್ನ 3 ಪದದಲ್ಲಿ ಹೇಳ್ತೀನಿ, ಓಕೆನಾ? ಐ ಲವ್ ಯು. ಯಾರ ರೂಮಿಗೆ ಬಂದು ಏನ್ ಬಡಬಡಾಯಿಸ್ತಾ ಇದೀಯಾ? ಲೇ ದಡ್ಡಿ, ದಡ್ಡ ಶಿಖಾಮಣಿ, ರೂಮ್ಗೆ ಹೋದ ತಕ್ಷಣನೇ ಆದಿತ್ಯ ಇದಾನ ಇಲ್ವಾ ಅಂತ ನೋಡ್ಕೊಂಡು ತಾನೇ ಡೈಲಾಗ್ ಹೇಳಬೇಕು. ಖಾಲಿ ಗೋಡೆಗೆ ಹೋಗಿ ನಿನ್ನ ಪ್ರೀತಿ ಪ್ರಣಯನ ಹಂಚ್ಕೊಂಡು ಬಂದಿದ್ಯಲ್ಲ, ನಿನ್ನ ತಲೆನೇ ಲದ್ದು ಇಟ್ಕೊಂಡಿದ್ಯಾ? ಡೈಲಾಗ ಚೆನ್ನಾಗಿ ಹೇಳಿದ್ನಾ? ಲೇ ಉಮಾ, ನಾನು ಹೇಳೋದೇನು ಕೇಳಿಸ್ತಿಲ್ವೇನೆ? ಥ್ಯಾಂಕ್ಸ್ ಅತ್ತೆ, ನಾನು ಡೈಲಾಗ್ ಏನೋ ಹೇಳಿದೆ, ಆದರೆ ದೊಡ್ಡತೆ ಯಾಕೆ ಹೊಡೆದ್ರು ಅಂತ ನಂಗೆ ಇನ್ನೂ ಗೊತ್ತಾಗ್ತಾನೆ ಇಲ್ಲ. ಅಯ್ಯೋ ದೇವ್ರೆ, ಅಖಿಲಕ್ಕ ಬೀಸಿರೋ ಏಟ್ಗೆ ಇವಳ್ದು 2 ಕಿವಿನೂ ಡಮಾರ್ ಅನ್ಸುತ್ತೆ. ಬೋಂಡನ ಅತ್ತೆ, ನನಗೋಸ್ಕರ ಬೋಂಡ ಮಾಡಿಸಿದ್ಯಾ? ಥ್ಯಾಂಕ್ಸ್ ಅತ್ತೆ. ಲೇ ಉಮಾ, ಅಯ್ಯೋ ದೇವ್ರೆ, ಇವಳನ್ನ ಕಟ್ಕೊಂಡು ನಾನು ಹೇಗ್ ಬೇಕಲ್ಲಪ್ಪ. ಜಯ, ಜಯ, ಅಮ್ಮ, ಜಯಕ್ಕ ಬ್ಯಾಂಕಿಗೆ ಹೋಗಿದ್ದಾರೆ, ನೀವೇ ಅವ್ರನ್ನ ಕಳ್ಸಿದ್ರಂತಲ್ಲ. ಏನಾಗಬೇಕಾಗಿತ್ತು ಹೇಳಿಮ್ಮ, ನಾನೇ ಮಾಡ್ತೀನಿ. ಫೇಶಿಯಲ್ಲು, ಮೇಕಪ್ಪು, ಹೇರ್ ಸ್ಟೈಲ್, ಸೀರೆ ಉಡ್ಸೋದು ಇವೆಲ್ಲ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅಮ್ಮ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಜಯಕ್ಕಂಗೆ ಗೊತ್ತಿರೋಷ್ಟು ನನಗೆ ಹೇಳ್ಕೊಟ್ಟಿದ್ದಾರೆ. ನೀವು ಹ್ಞೂ ಅಂತಂದರೆ ನಾನೇ ಅದನ್ನೆಲ್ಲ ಮಾಡ್ತೀನಿ. ಸರಿ, ಆಯ್ತಮ್ಮ.
ದೇವ್ರಿಗೆ ಅಲಂಕಾರ ಮಾಡೋ ಸೇವೆ ಎಷ್ಟು ಜನ ಭಕ್ತಾದಿಗಳಿಗೆ ಸಿಗುತ್ತೆ, ಅಂಥದ್ರಲ್ಲಿ ನನಗೆ ಸಿಕ್ಕಿದೆ. ನನ್ನ ಕೆಲಸ ಅಮ್ಮವ್ರಿಗೆ ಇಷ್ಟ ಆದರೆ ಸಾಕಪ್ಪ. ಪಾರ್ವತಿ ನಿಂತ್ಕೊಳ. ಏನೇ ನೋಡಿದ್ರು ನೋಡದೆ ಇರೋ ಥರ ಹಂಗೆ ಹೋಗ್ತಾ ಇದೀಯಾ? ಇನ್ನೇನು ಮದುವೆ ಆಗಿ ಹೋಗ್ತೀನಿ ಈ ಮುಂದೇನೋ ಅಂತ ಕೊಬ್ಬ. ಏನೇ ಅದು ಕೈಯಲ್ಲಿ? ಮೇಕಪ್ ಕಿಟ್ಟು. ಮದುವೆಗೆ ಈಗ್ಲಿಂದನೇ ತಯಾರಿನೋ? ಅಯ್ಯೋ ಹಾಗೆಲ್ಲ ಏನಿಲ್ಲ ಮೇಡಮ್. ಬರೀ ಪ್ರೀತಿ ಸಿಕ್ಕಿದ್ರೆ ಸಾಕು, ನನ್ನ ಹತ್ರ ಮಾತಾಡಿದ್ರೆ ಸಾಕು ಅಂತಿದ್ದು ನನಗೆ ಆ ದೇವ್ರಿಗೆ ಅಲಂಕಾರ ಮಾಡೋ ಭಾಗ್ಯ ಸಿಕ್ಕಿದೆ. ಆ ಖುಷಿಲ್ ಗಮನಿಸ್ಲಿಲ್ಲ ಅಷ್ಟೆ. ಓಹೋ, ಯಾವ ದೇವ್ರು? ಮಾರಮ್ಮನೋ ಅಟ್ಟಿಲಕ್ಕಮ್ಮನೋ? ಅಖಿಲಮ್ಮವ್ರಿಗೆ ಮೇಡಮ್. ಅವರೇ ನನ್ನ ದೇವರು. ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅಖಿಲಕ್ಕನ್ಗೆ ಫೇಶಿಯಲ್? ಯಾರಿದೆಲ್ಲ ಮಾಡಕ್ ಹೇಳಿದ್ದು? ಅಮ್ಮೋರೇ ಹೇಳಿದ್ರು ಮೇಡಮ್. ಹಾ, ಅಕ್ಕನೇ ಹೇಳಿದ್ಮೇಲೆ ನಾವಿನ್ನೇನು ಮಾಡೋಕ್ಕಾಗುತ್ತೆ? ಹೋಗು ಮಾಡು. ಹಾ, ಅಲಂಕಾರ ಮಾಡ್ತಿದ್ದೀನಿ ಅಂತ ಅಹಂಕಾರ ಪಟ್ಕೋಬೇಡ, ಗೊತ್ತಾಯ್ತಾ? ಆಗ ಅಖಿಲಕ್ಕ ಇವಳನ್ನ ಎಷ್ಟು ಹತ್ರ ಬಿಟ್ಕೊಳ್ತಿದ್ದಾರೆ ಅಂದ್ರೆ ನಂಬುಡ ಅಲ್ಲಾಡೋದು ಗ್ಯಾರಂಟಿ. ಅದಕ್ಕೆಲ್ಲ ಬಿಡಬಾರ್ದು, ಸರಿಯಾಗಿ ಲಗಾಮ್ ಹಾಕ್ಬೇಕು. ಲೇ ಪಾರ್ವತಿ, ಬಾರೆ ಇಲ್ಲಿ. ಮೇಡಮ್, ಒಂದು ನಿಮಿಷ ಇರು, ಬಂದೆ. ಪಾರ್ವತಿ, ನೀನು ಫೇಶಿಯಲ್ ಮಿಕ್ಸ್ ಮಾಡುವಾಗ ಅದರಲ್ಲಿ ಎಗ್ ವೈಟ್ನ ಮಿಕ್ಸ್ ಮಾಡು. ಅಕ್ಕನ ಮುಖ ಫಳಫಳ ಅಂತ ಹೊಳಿತಾ ಇರುತ್ತೆ. ತಗೋ. ಈಗ ಮಜಾ ಬಂತು. ಹಾಕು ಮೊಟ್ಟೆ ಚೆನ್ನಾಗಿ ಹಾಕು. ಬಾರ, ಇವತ್ತು ನಿನಗಿದೆ ಮಾರಿ ಹಬ್ಬ. ಆಲ್ ದ ಬೆಸ್ಟ್ ಪಾರ್ವತಿ. ಪಾರ್ವತಿ, ಆಲ್ ದ ಬೆಸ್ಟ್.